ಫ್ಯಾಕ್ಟ್ರಿ ಆಕ್ಟ್ ಪ್ರಕಾರ ಒಬ್ಬನೇ ಬ್ರಾಯ್ಲರ್ ಫ್ಯಾಕ್ಟ್ರಿ ಬರ್ತಿದಾರ ಅವರು ಬರಲಿ, ಬೆಳಗಾಮಲ್ಲಿದ್ದಾರೆ ಅವರು ಲೇಬರ್ ಆಫೀಸರ್ ಬರಲಿ, ಜಿಲ್ಲಾಧಿಕಾರಿಗೆ ಹೊರವಾಗಿದ್ದಾರೆ. ಆ ಪ್ರಕಾರ ಕಾನೂನು ತಗೊಳ್ಳಿ. ಅಲ್ಲಿವರೆಗೆ ಫ್ಯಾಕ್ಟ್ರಿ ರನ್ ಆಗಬಾರ್ದು. ಅದನ್ನು ತಹಶೀಲ್ದಾರ್ ಅವರಿಗೆ ನಮ್ಮ ಮುಖಾಂತರ ಹೇಳಬೇಕು. ಇಲ್ಲದಿದ್ದರೆ AC ಹೇಳಬೇಕು, ಇಲ್ಲದಿದ್ದರೆ DC ಹೇಳಬೇಕು. ಈ ಮೂರು ಜನರಲ್ಲಿ ಒಬ್ಬರು ಅವರಿಗೆ ಹೇಳ್ಬೇಕು. ಇವಾಗ ನಮ್ಮ ಮುಂದೆ ಮ್ಯಾಜಿಸ್ಟ್ರೇಟ್ ಇದ್ದಾರಲ್ಲ, ಅವರೇ ಮಾಡ್ತಾರೆ. ಇವಾಗೂ ವರ್ಕರ್ಸ್ ಒಳಗಿದ್ದಾರೆ ನಿಮ್ದು. ಪ್ಲಾಂಟ್ ರನ್ನಿಂಗ್ ಇದೆ ಅಂತೆ. ಅವ್ರ ಜೀವಕ್ಕೆ ಯಾರು ಹೊಣೆ ತಗೊಳ್ತಾರೆ? ಈ ರೀತಿ ಆಗ್ತಿದೆ ಸರ್. ಬಿ ಶಿಫ್ಟ್ ಅವ್ರು ಇನ್ನೂ ಹೊರಗೆ ಬರ್ತಿಲ್ಲ. ಮ್ಯಾನೇಜ್ಮೆಂಟಿನ ದುರ್ನಡತೆಗೆ, ಮ್ಯಾನೇಜ್ಮೆಂಟಿನ ದುರ್ನಡತೆಗೆ ಡೆತ್ ಆಗೋ ತರ ಇನ್ಸಿಡೆಂಟ್ ಆಗಿದೆ. ಇವ್ರು ಇನ್ನೂ ತನಕ ವರ್ಕರಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಏನ್ ಮ್ಯಾನೇಜ್ಮೆಂಟ್ ನಡೆಸ್ತಾರೆ ಗೊತ್ತಾಗ್ತಿಲ್ಲ ಸರ್. ಡೆತ್ ಆಗಿದೆ, ಇವ್ರು ಹೋಗ್ತಾ ಇದಾರೆ, ಕಳಿಸ್ತಾ ಇದಾರೆ ಆಂಬುಲೆನ್ಸ್. ಇಷ್ಟು ದೊಡ್ಡ ಇನ್ಸಿಡೆಂಟ್ ಇವಾಗಲೂ ಪ್ಲಾನ್ ನಡೆಸ್ತಾ ಇದ್ದಾರೆ. ವರ್ಕರ್ಸ್ ಎಲ್ಲ ಇವಾಗೆಲ್ಲ ಕಾಂಟ್ರಾಕ್ಟ್ ಅವ್ರು ಇವಾಗ ಹೊರಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವ್ರು ಏನಾದ್ರೆ ಅಲ್ಲೇ ಮುಚ್ಚಿಟ್ಟು ಇವ್ರು ನಡೆಸ್ತಾ ಇರ್ತಾರೆ ಪ್ಲಾಂಟ್. ಇವ್ರು ಈಗ ಲಾಸ್ಟ್ ಟೈಮ್ ಆಗಿದ್ದು ಹಂಗೆ ಸರ್. ನಾವು ಕೇಳಲಿಕ್ಕೆ ಬಂದ್ವಿ, ಅವ್ರವ್ರೆ ಸೆಟ್ಲ್ಮೆಂಟ್ ಮಾಡಿದ್ರು ಹೋದ್ರು. ಹಾಗಾದ್ರೆ ಅವ್ನ ಜೀವಕ್ಕೇನು ಬೆಲೆ ಇಲ್ವಾ ಸರ್? ಮಾಡಿ ಅಲ್ಲ ಪ್ಲಾಂಟ್ ನಿಮ್ದು, ಯಾಕೆ ಬಂದ್ ಮಾಡ್ತಾ ಇಲ್ಲ ಇವರು? ಸೇಫ್ಟಲ್ವಾ ಸರ್? ಯಾಕೆ ನಾವು ಅವರನ್ನು ಕೇಳಿದ್ವಿ, ಅವ್ರು ಹೇಳ್ತಿದ್ದಾರೆ ವಿಷಯಕ್ಕಷ್ಟೇ ಕಂಪ್ನಿ ಬಂದಷ್ಟೇ ಬೇರೆ ಜೀವ ಉಳಿಯಬೇಕು ಮುಂದೆ. ಅಪ್ಪ ನಮ್ದೆಲ್ಲ ಲೇಬರ್ ಯೂನಿಟಿ ಜಿಂದಾಬಾದ್, ಲೇಬರ್ ಯೂನಿಟಿ ಜಿಂದಾಬಾದ್, ಲೇಬರ್ ಯೂನಿಟಿ ಜಿಂದಾಬಾದ್. ವಿ ವಾಂಟ್ ಜಸ್ಟಿಸ್ ಅಷ್ಟು ಹೇಳಿದ್ದಾರೆ. ಮತ್ತೆ ಅವರು ಕಾಗದಿದ್ರೆ ನೀವು ಊರಿನವ್ರು ಏನು ಡಿಸಿಷನ್ ತಗೊಳ್ತೀರಿ ಅದಕ್ಕೆ ಅವರದ್ದು ಫುಲ್ ಸಪೋರ್ಟ್ ಇದೆ. ನಾಳೆಯಿಂದ ಅಲ್ಲ ಇವಾಗಿಂದ ಒಳಗಡೆ ಒಬ್ರು ಇರಬಾರ್ದು, ಎಲ್ಲ ನಮ್ದು ಡಿಸಿಷನ್ ಆಗುತ್ತೆ. ಇದು ಫಸ್ಟ್ ಆಕ್ಷನ್ ಆಗಬೇಕಾಗುತ್ತೆ. ಅವ್ರ ಪ್ಲಾಂಟ್ ಎಲ್ಲರೂ ಹೊರಗೆ ಬರಬೇಕು, ಎಲ್ಲರೂ ಹೊರಗೆ ಬರಲಿ. ಬೇಡ ನಮ್ಗೆ ಕಂಪನಿನೇ ಬೇಡ ಸರ್. ಆದ್ರೆ ಈ ಮ್ಯಾನೇಜ್ಮೆಂಟ್ ನಲ್ಲಿ ಕಂಪನಿ ಓನರ್ ಇದಲ್ಲ, ಅವ್ನು ಒಳ್ಳೆ ಮನುಷ್ಯ ಇರ್ಬೋದು. ಇಲ್ಲಿ ಮ್ಯಾನೇಜ್ಮೆಂಟ್ ಸ್ಟಾಫ್ ಇದೆಲ್ಲಮ್ಮ 4 ಎಲ್ಲ ಕಮಿಷನ್ ಏಜೆಂಟ್ ಸರ್. ತಗೊಳ್ತಾರೆ 1 ವರ್ಷದ ಟ್ರೈನಿಂಗ್ ಸಲುವಾಗಿ. ಅವ್ರಿಗೆ ಖಾಲಿ ಇವ್ರ ಕಂಪನಿ ಸರ್ಟಿಫಿಕೇಟ್ ಕೊಡ್ತಾರೆ ಹೊರತು ಗವರ್ಮೆಂಟ್ ಸರ್ಟಿಫಿಕೇಟ್ 3 ವರ್ಷದಿಂದ ಕೊಡ್ತಾ ಇಲ್ಲ. ಮಕ್ಕಳು ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ, ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ. ಯಾವಾಗ ಕೊಡೋದು? ನ್ಯಾಯ ಬೇಕು, ನ್ಯಾಯ ಬೇಕು.
ಧಿಕ್ಕಾರ